ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಈಗ ಮತ್ತೆ ಮೂವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ರೀತಿಯಲ್ಲಿ ಈಗ ಮೂವರಿಗೆ ನೋಟಿಸ್. ಈ ಪ್ರಕರಣದಲ್ಲಿ ಇವರಿಗೆ ಪ್ರತ್ಯಕ್ಷವಾದ ಪಾತ್ರ ಇದೆಯಾ, ಪರೋಕ್ಷವಾದ ಪಾತ್ರ ಇದೆಯಾ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಮೂವರಿಗೆ ಈಗ ನೋಟಿಸ್ ಜಾರಿ ಆಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಈಗ ಮತ್ತೆ ಮೂವರಿಗೆ ನೋಟಿಸ್. ಅದರಲ್ಲೂ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ಬಾರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆ ನೋಟಿಸ್ ಕೊಡೋಕ್ಕೂ ಮೊದಲಿಂದನೂ ಅವ್ರು ನಾಪತ್ತೆ, ಎಲ್ಲೂ ಸಿಕ್ಕೇ ಇಲ್ಲ. ನಟ ದರ್ಶನ್ಗೆ 40 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದರಂತೆ ಮೋಹನ್ ರಾಜ್. ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಖುದ್ದು ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕಾಗಿ ದರ್ಶನ್ಗೆ ಹಣ ನೀಡಿದ್ದಾರೆ ಅಂತ ತಿಳಿಯೋದಕ್ಕೆ ಪೊಲೀಸರು ಈಗ ಮೋಹನ್ ರಾಜ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಮೋಹನ್ ರಾಜ್ ಈ ನೋಟಿಸ್ಗೆ ಉತ್ತರ ಕೊಡ್ತಾರಾ, ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಇವರು ಹಾಜರಾಗ್ತಾರಾ, ಇದೇ ಪ್ರಶ್ನೆ. ಯಾಕೆಂದರೆ ಅವತ್ತಿಂದನೂ ಕೂಡ ಅವರು ಪತ್ತೆ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮೊದಲನೇ ಬಾರಿ ನೋಟಿಸ್ಗೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ, ಮತ್ತು ವಿಚಾರಣೆಗೂ ಹಾಜರಾಗಿಲ್ಲ. ಈಗ ಎರಡನೇ ಸಾರ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಹಣವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ಇವರಿಗೆ ಮೊದಲೇ ಏನಾದರೂ ದರ್ಶನ್ ಹೇಳಿದ್ರಾ, ಇಂಥ ಕೆಲಸಕ್ಕೆ ನನಗೆ ಹಣ ಕೊಡಿ ಅಂತ ಕೇಳಿದ್ರಾ ಇಲ್ವಾ, ಇವೆಲ್ಲ ತಿಳ್ಕೊಬೇಕಲ್ಲ. ಹಾಗಾಗಿ ಇವಾಗ ನೋಟಿಸನ್ನು ಕೊಟ್ಟಿದ್ದಾರೆ.